ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ್ ವಿಡಿಯೋಸ್ನ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನನಗೊಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಗುರುವಾರದ ಬ್ಲಾಗ್ ಆಗಿರುತ್ತೆ. ಸಾಯಂಕಾಲದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಅಷ್ಟೊಂದು ಏನು ಕ್ಲಿಪ್ಸ್ ತಗೊಂಡಿಲ್ಲ. ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹಂಗೆ ಮನೇಲೇ ಇದ್ದೆ. ಇವಾಗ ಸಾಯಂಕಾಲ ಪೂಜೆ ಆಯಿತು. ಇವತ್ತು ರಾಯರ ಆರಾಧನೆಯ 3ನೇ ದಿನ ಇವತ್ತು ಮುಗಿಯುತ್ತೆ. ಇವತ್ತು ಗುರುವಾರ ಬೇರೆ. ಇವಾಗ ನಾನು ಅಡುಗೆಗೆ ಪಾಲಕ್ ಪನ್ನೀರ್ ಮಾಡಿ ಚಪಾತಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದು. ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಸೊಪ್ಪನ್ನ ಫಸ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ತುಂಬಾ ಗಲೀಜಿತ್ತು. ಒಂದೊಂದ್ಸಲ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಗಲೀಜಾಗಿರುತ್ತೆ. ಮಾರ್ಕೆಟಿಂದ ತೊಗೊಬಂದರೆ ಒಂದೊಂದು ಹಂಗೇ ಒಂದೊಂದ್ಸಲ ಒಂದೊಂದು ಥರ ಸಿಕ್ಕುತ್ತೆ. ಈ ಸಲ ಸ್ವಲ್ಪ ಗಲೀಜಿತ್ತು, ಅದಕ್ಕೆ ಒಂದು 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಒಂದು 2 ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಎಲ್ಲ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ಇಲ್ಲಿ ಪಕ್ಕದಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಕರಿಬೇವಿತ್ತು. ಇದನ್ನು ಏನು ಮಾಡೋದು, ಬಿಸಾಕಬಾರ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟೇನೆ ನಾನು ಅದನ್ನು ಒಣಗಿಸಿ ಇಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು 5 ನಿಮಿಷ ಹುರ್ಕೊಂಡ್ರೆ ಆಗೋಗುತ್ತೆ. ಈ ಥರ ಒಂದು ಸ್ವಲ್ಪ ಕೈಯಲ್ಲಿ ತೊಗೊಂಡು ಹಿಂಗೆ ಕ್ರಷ್ ಮಾಡಿದ್ರೆ ಅದು ಪೌಡರ್ ಥರ ಆಗಬೇಕು. ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಈ ಕಡೆ ಪಾಲಕ್ಕು ಕೂಡ ಬೆಂದಿತ್ತು. ಇದೇನು ಪಾಲಕ್ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋಕ್ಕೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನೀವು ತೊಗೊಂಡು ಅದು ಬಿಸಿ ಎಲ್ಲ ಆರಿದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನುಣ್ಣಗೆ ನೀವು ಮಾಡ್ಕೊಬೇಕು. ತರ್ತರಿ ಆಗಿದ್ದರೆ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಇರಲಿಲ್ಲ. ಮತ್ತು ಇನ್ನೇನು ಆಚೆ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ. ಇಲ್ಲಿ ನಾನು ಆವಾಗಲೇ ಬಿಸಿ ಮಾಡಿದ್ನಲ್ವ, ಅದೇ ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಟರ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಗ್ರೇವಿಗಳಿಗಾಗಲಿ ಪನ್ನೀರ್ ಬಟರ್ ಮಸಾಲ, ಈ ಥರ ಪಾಲಕ್ ಪನ್ನೀರು, ಈ ಥರ ಚೆನ್ನ ಮಸಾಲ, ರಾಜ್ಮಾ, ಈ ಥರದಕ್ಕೆಲ್ಲ ನಾವು ಬಟರ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ತುಪ್ಪ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ, ಬಟರ್ನ ಹಾಕ್ಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ನಾನು ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಅಲ್ಲಿ ತನಕ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೆ, ಸ್ವಲ್ಪ ಬೇಗನೆ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು. ಮತ್ತು ನಾನೇನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರುಬ್ಕೊಂಡಿದ್ನಲ್ವ, ಅದನ್ನು ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡೆ. ನಾವು ಅಂಗಡೀಲಿ ತೊಗೊಂಡು ಬಂದು ಯೂಸ್ ಮಾಡ್ತೀವಲ್ಲ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅದಕ್ಕಿಂತ ನಾವು ಮನೇಲಿ ಮಾಡಿಕೊಂಡು ಎಷ್ಟು ಘಮ ಘಮ ಅಂತ ಬರ್ತಾ ಇರುತ್ತೆ ಅರೋಮಾ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದೇ ಒಂದು ಮೀಡಿಯಮ್ ಸೈಜಿದ್ದು ಟೊಮೆಟೊನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಆಲ್ರೆಡಿ ನಾನು ಬೇಯೋದಕ್ಕೆ ನಾನು 2 ಹಾಕ್ಕೊಂಡಿದ್ನಲ್ವ ಸ್ವಲ್ಪ, ಅದಕ್ಕೋಸ್ಕರ ಇಲ್ಲಿ ನಾನು ಒಂದೇ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ನಾನು ಮಸಾಲಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ. ಅದಾದಮೇಲೆ ನಾನೇನು ಪಾಲಕ್ನ ನುಣ್ಣಿಗೆ ರುಬ್ಕೊಂಡಿದ್ನಲ್ವ, ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಇರಲ್ಲ, ಏಕೆಂದರೆ ನಾವು ಪಾಲಕ್ನ ಬೇಯಿಸ್ಕೊಂಡಿರ್ತೀವಲ್ವ, ಅಂದ್ರೂ 1-2 ಸಲ ಕುದಿಸ್ಕೊಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ನೀವು ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕಾಗತ್ತೆ. ಇಲ್ಲಾಂದರೆ ನೀವು ಅದನ್ನು ಸ್ಮ್ಯಾಶ್ ಮಾಡಿನೂ ಕೂಡ ಹಾಕ್ಕೊಬೋದು. ಇಲ್ಲಾಂತಂದರೆ ದೊಡ್ಡದಾಗಿ ಕ್ಯೂಬ್ಸ್ ಕಟ್ ಮಾಡ್ಕೊಂಡು ಆದ್ರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಆಗಾದ್ರೂ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಪನ್ನೀರ್ನ ಲಾಸ್ಟಲ್ಲಿ ಹಾಕಬೇಕಾಗತ್ತೆ. ನಾರ್ಮಲ್ಲಾಗಿ ಪನ್ನೀರ್ ಒಂದು 5 ನಿಮಿಷಕ್ಕೇ ಕುಕ್ ಆಗಿಬಿಡುತ್ತೆ ಬೇಗನೆ. ಅದರಲ್ಲೂ ಪಾಲಕ್ಕು ತುಂಬಾ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ತುಂಬಾ ತಂಪಿರೋದ್ರಿಂದ ಪಾಲಕ್ನ ವಾರದಲ್ಲಿ ನೀವು 2 ಸಲ ನೀವು ಯೂಸ್ ಮಾಡಬೇಕಾಗತ್ತೆ. ತುಂಬಾ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ. ಮತ್ತು ಪನ್ನೀರು, ಮಶ್ರೂಮು, ಈ ಥರ ವೆಜಿಟೇರಿಯನ್ಸ್ಗಳು ಈ ಥರ ಹೆಲ್ದಿದು ಏನೇನಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ನಾವು ತಿಂತಾನೇ ಇರಬೇಕು. ಇದನ್ನು ಕೂಡ ಆಯಿತು. ಅಷ್ಟರಲ್ಲಿ ನಾನು ಚಪಾತಿನೂ ಕೂಡ ನಾನು ಲಟ್ಟಿಸ್ಕೊಂಡ್ಬಿಟ್ಟೆ. ಅದೇ ನಾನು ತೋರ್ಸೋಕೆ ಹೋಗಲಿಲ್ಲ, ಯಾಕಂದರೆ ನಾರ್ಮಲಾಗಿ ಚಪಾತಿಗೇನು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲಸಿ ಇಟ್ಕೊಳ್ಳೋದಲ್ವ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಬೇರೆ ಏನಾದರೂ ನಾನು ಬೇರೆ ಥರ ಟ್ರೈ ಮಾಡ್ತೀನಲ್ಲ, ಅವಾಗ ತೋರಿಸೋಣ, ನಾರ್ಮಲ್ ಸಿಂಪಲ್ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಇದು ಮಾಡೋಕ್ಕೆ ಹೋಗಲಿಲ್ಲ.
ಇದೊಂದು 2 ಕುದಿಯೋ ಅಷ್ಟರಲ್ಲಿ ಕೂಡ ನಾನು ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಮತ್ತು ನಾನು ನೆಕ್ಸ್ಟು ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ ಬಾತನ್ನ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು, ಪ್ಲೇನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಅರೋಮಾ ಬರೋಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಿಯನ್ನು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದಕ್ಕೆ ನಾನು 4 ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಬಾಡಿಸ್ಕೊಂಬೇಡಿ. ಅದಾದಮೇಲೆ ಇದು ಬಿಸಿ ಎಲ್ಲ ತಣ್ಣಗಾದಮೇಲೆ ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದಿಷ್ಟೇ ಮಸಾಲ, ಇನ್ನೇನು ಹಾಕೋದಿಲ್ಲ, ನಾನು ಪ್ಲೇನಾಗಿ ಮಾಡ್ಕೊತೀನಿ. ಇದಕ್ಕೆ ಬೇಕಂತಂದರೆ ನೀವು ಆಲೂಗಡ್ಡೆ, ಇಲ್ಲಾಂದರೆ ಕ್ಯಾಪ್ಸಿಕಮ್, ಇಲ್ಲಾಂದರೆ ಬದನೆಕಾಯಿ ಇದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮತ್ತೆ ಒಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಲಾವ್ ಸ್ಪೈಸಸ್ ನಾನು ಸ್ವಲ್ಪ ಜೀರಿಗೆ ಮತ್ತು ಸೋಂಪು ಕಾಳು, 1-2 ಲವಂಗ ಮತ್ತು ಕಸ್ತೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಯಾವುದೇ ಪಲಾವ್ಗಾದ್ರೂ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಿಕ್ಕುತ್ತೆ. ಅದಾದಮೇಲೆ ಪಲಾವ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ಡಿಮಾರ್ಟ್ಗೆ ಹೋದಾಗ್ಲೂ ಮರ್ತೇ ಬಿಟ್ಟೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡೇ ಇಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಬೇಕು. ಮತ್ತು ನಾನೇನು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ನೈಟು ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರುಬ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಇಲ್ಲಿ ಮಸಾಲೆಗೆ ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಗರಂ ಮಸಾಲ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವುದೇ ಮಸಾಲಗಳನ್ನ ಹಾಕಿದ್ರೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿ ಬರುತ್ತೆ. ಅದಾದಮೇಲೆ ನಾನೇನು ರುಬ್ಕೊಂಡಿದ್ನಲ್ವ ಮಸಾಲ ಅದನ್ನು ಕೂಡ ಹಾಕ್ಕೊಂಡು ಅಕ್ಕಿನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಅಕ್ಕಿನ ನಾನು ಒಂದು 5 ನಿಮಿಷ ಅಂತ ನೆನೆಸ್ಕೊಂಡಿದ್ದೆ ಅಷ್ಟೇ. ಇಲ್ಲಾಂತಂದರೆ ಡೈರೆಕ್ಟಾಗೂ ಕೂಡ ನೀವು ಹಾಕ್ಕೊಬೋದು, ಇಲ್ಲಾಂದರೆ ಹಿಂಗೂ ಕೂಡ ಒಂದು 5 ನಿಮಿಷ ಅಂತ ಹಾಕ್ಕೊಬೋದು. ಅದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇಲ್ಲಿ ನಾನು ಬಾಸುಮತಿಗೆ 1 ಲೋಟ ನೀರಿಗೆ 1 ಲೋಟ ಅಕ್ಕಿನ ಹಾಕ್ಕೊತೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಅಂದರೆ ನಂಗೆ ತುಂಬ ಮುದ್ದೆನೂ ಇರಬಾರ್ದು, ತುಂಬ ಉದ್ದುದ್ರಾಗಿರ್ಬೋದು, ಒಂದು ಮೀಡಿಯಮ್ ಆಗಿದ್ರೆ ನನಗೆ ಇಷ್ಟ ಆಗುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೊಬೋದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇಲ್ಲಿ ನಾನು ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೊಂಥರ ಡಿಫ್ರೆಂಟ್ ಟೇಸ್ಟ್ ಸಿಕ್ಕುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಆ್ಯಡ್ ಮಾಡ್ತೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಉಪ್ಪು ಹಾಕಿ 1-2 ವಿಷಲ್ ಬರ್ಸಿದ್ರೆ ರೆಡಿಯಾಗೋಗುತ್ತೆ. ಮತ್ತು ನಾನು ಕರಿಬೇವನ್ನೆಲ್ಲರೂ ನೈಟು ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ನಲ್ವ, ಸೊ ನೈಟೇ ರುಬ್ಬೋಣ ಅಂತ ಅಂದ್ಕೊಂಡೆ. ಒಂದು ಸ್ವಲ್ಪ ಅದು ಕೂಲಾಗಲಿ, ತಣ್ಣಗಾದಮೇಲೆ ರುಬ್ಬಿ ತುಂಬ ಜಾಸ್ತಿ ದಿವಸ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಅದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಜ್ಯೂಸರ್ ಮಿಕ್ಸಿ ಇರೋದ್ರಿಂದ ತುಂಬಾ ಸ್ಮೂತಾಗಿ ಆಗೋಗುತ್ತೆ. ತುಂಬಾ ಚೆನ್ನಾಗಿದೆ. ನಾನು ತೊಗೊಳ್ಳಬೇಡವಾ ಅಂತಲೇ ತೊಗೊಂಡಿದ್ದೆ. ಬಟ್ ಇದು ತೊಗೊಂಡ್ಮೇಲೆ ಎಷ್ಟು ಯೂಸ್ ಆಗ್ತಾಯಿದೆ ಅಂತಂದರೆ ಈ ಥರ ಪೌಡರ್ಗಳನ್ನ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜ್ಯೂಸ್ಗಳು ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನಾರ್ಮಲ್ ಮಿಕ್ಸಿನೂ ಇದೆ, ಬಟ್ ಅದಕ್ಕಿಂತ ಇದು ತುಂಬಾ ಬೆಸ್ಟ್ ಈ ಥರ ಪೌಡರ್ಗಳಿಗೆಲ್ಲ. ಅದು ಅಂತಂದರೆ ನಮ್ಮದು ಮಿಕ್ಸಿ ಸ್ವಲ್ಪ ಓಲ್ಡ್ ಮಿಕ್ಸಿ ಆಗಿರೋದ್ರಿಂದ ಈ ಥರ ಎಲ್ಲ ಫೈನಾಗಿ ಪೇಸ್ಟ್ ಆಗೋಲ್ಲ, ಅದು ಸ್ವಲ್ಪ ಗ್ರೈಂಡ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೇನೆ. ಇದರಲ್ಲಿ ಸ್ವಲ್ಪ ಚಟ್ನಿನೂ ಒಂದ್ಸಲ ರುಬ್ಕೊತೀನಿ, ಬಟ್ ನನಗೇನು ಇದುವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಕೆಲವೊಂದು ಪ್ರಾಬ್ಲಮ್ ಬರುತ್ತೆ, ಸ್ವಲ್ಪ ನೀರೆಲ್ಲ ಆಗೋದು. ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಎಲ್ಲದೂ ಇದರಲ್ಲೇ ನೀವು ರುಬ್ಬಕ್ಕೆ ಹೋಗ್ಬಿಡ್ಬೇಡಿ. ಕೆಲವೊಂದು ಸಲ ಹಾಳಾಗಿ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಮತ್ತು ಈ ಪೌಡರ್ನು ಕೂಡ ಅಷ್ಟೇ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಪೌಡರ್ನ ಒಂದು 5 ನಿಮಿಷ, ಒಂದು 10 ನಿಮಿಷ ಇದು ಬಿಸಿ ಇರುತ್ತಲ್ವ ಅದನ್ನು ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ನೀವು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ. ನಾನು ಬಾಕ್ಸ್ಗೆ ಹಾಕದೆ ಒಂದು 5 ನಿಮಿಷ ಲಿಡ್ನ ಓಪನ್ ಮಾಡಿಬಿಟ್ಟು ಆಮೇಲೆ ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಪೌಡರ್ನ ನಾವು ತುಂಬ ರೀತಿಲಿ ಯೂಸ್ ಮಾಡ್ಕೊಬೋದು. ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಕೊಬೋದು, ಆಮೇಲೆ ಕಷಾಯಗಳಿಗೆ ಯೂಸ್ ಮಾಡ್ಕೊಬೋದು. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಬಿಸಿನೀರು ಇಲ್ಲಾಂದರೆ ನಾರ್ಮಲ್ ವಾಟರ್ನ ಕುಡಿತೀವಲ್ವ, ಅದಕ್ಕೆ ಒಂದು ಪಿಂಚಷ್ಟು ಹಾಕ್ಕೊಂಡು ನೀವು ಕುಡಿಬೋದು. ತುಂಬಾ ಹೇರ್ಗೆ ಒಳ್ಳೆಯದು, ಬಾಡಿಗೆ ಒಳ್ಳೆಯದು, ತುಂಬಾ ತಂಪು ಇದು, ಅದಕ್ಕೋಸ್ಕರ. ಆಮೇಲೆ ಯಾವುದೇ ರೀತಿ ಸಲಾಡ್ಗಳಿಗೆ ನಾವು ಯೂಸ್ ಮಾಡ್ಕೊಬೋದು. ಇವಾಗ ಅಡುಗೆಗಳಿಗೆ ಪಲಾವ್ಗೂ ಕೂಡ ನೀವು ಒಂದು ಯೂಸ್ ಮಾಡ್ಕೊಬೋದು. ಯಾಕಂದರೆ ತುಂಬ ಜನ ಕರಿಬೇವು ಏನು ಮಾಡ್ತಾರೆ, ತೆಗ್ದು ಪಕ್ಕಕ್ಕೆ ಇಟ್ಬಿಡ್ತಾರೆ. ಬಟ್ ಈ ಥರ ಹಾಕೋದ್ರಿಂದ ಪಕ್ಕಕ್ಕೆ ಇಡೋದಿಲ್ಲ, ಅಲ್ಲಿ ಹಾಕಿದ್ದಾರೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ, ಮತ್ತು ಮಕ್ಕಳಿಗೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಐಡಿಯಾಗಳನ್ನ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ಮತ್ತು ಎಲ್ಲರಿಗೂ ಈ ಥರ ಮಾಡಿಕೊಂಡೇ ಕೊಡಬೇಕಾಗತ್ತೆ. ಮತ್ತು ಎಷ್ಟು ಕ್ವಾಂಟಿಟಿ ಇತ್ತು ನೋಡಿ ಸೊಪ್ಪು, ಆದರೆ ಅದು
ಪೌಡರ್ ಆದಮೇಲೆ ಒಂದು ಸ್ವಲ್ಪನೇ ಆಗೋದು. ನಾನು ಕೂಡ ನೆಕ್ಸ್ಟು ವೀಡಿಯೋಸ್ಗಳಲ್ಲಿ ಇದನ್ನು ನಾನು ಯಾವ ಥರ ಯೂಸ್ ಮಾಡ್ಕೊತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇದೇ ಥರ ನಾವು ಬೇರೆ ಬೇರೆ ಥರ ಪೌಡರ್ಗಳನ್ನ ಮಾಡಿ ಇಟ್ಕೊಬೋದು. ಆಮೇಲೆ ಏನು ಮಾಡಬೇಕಂತಂದರೆ ಇದನ್ನು ಹೇರ್ ಸ್ಪ್ರೇ ಕೂಡ ನಾವು ಯೂಸ್ ಮಾಡ್ಕೊಬೋದು. ಹೇರ್ಗೆ ಒಂದು ಸ್ವಲ್ಪ ಒಂದು ಲೋಟಕ್ಕೆ ಇದನ್ನು ಒಂದು 1 ಟೇಬಲ್ ಸ್ಪೂನ್ ಹಾಕ್ಕೊಟ್ಟು ಚೆನ್ನಾಗಿ ಶೇಕ್ ಮಾಡಿ ಹೇರ್ಗೆ ಸ್ಪ್ರೇ ಮಾಡಿಕೊಂಡು ಸ್ನಾನ ಮಾಡ್ಬೋದು. ಅದರಿಂದನೂ ಕೂಡ ಹೇರ್ ಗ್ರೋತ್ ಆಗುತ್ತೆ. ತುಂಬಾ ನನಗೆ ಇಷ್ಟ ಆಯಿತು. ನಾನು ಒಂದು ಸಲ ಇದನ್ನು ಸಲಾಡ್ಗೆ ಹಾಕ್ಕೊಂಡೆ. ನಾನು ಬೆಳಿಗ್ಗೆ ಒಂದು ಸ್ವಲ್ಪ ಕಾಳನ್ನ ತಿಂತಾಯಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ತಿಂದೆ. ಟೇಸ್ಟ್ ಏನು ನಮಗೇನು ಅಷ್ಟೊಂದಾಗೇನು ಗೊತ್ತಾಗೋದಿಲ್ಲ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಆಲ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.